ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ವಂದೇ ತಂ ಸಚ್ಚಿದಾನಂದಂ ಯತಿವರ್ಯಂ ಮಹಾಮತಿಂ ವೇದ ವೇದಾಂತ ಸಾರಜ್ಞಂ ಸದ್ಗುರುಂ ಪ್ರಣತೋಸ್ಮ್ಯಹಂ ಶ್ರೀಗುರುಂ ಪ್ರಣತೋಸ್ಮ್ಯಹಂ ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಶಂಕರ ಭಾನು ಚಾನಲ್ ವೀಕ್ಷಕರಾದ ವೇದಾಂತ ಪ್ರಿಯರಾದ ವೇದಾಂತಿಗಳು ಆಗಿರುವ ತಮ್ಮೆಲ್ಲರಿಗೂ ಇಂದಿನ ಪ್ರವಚನ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಕೋರುತ್ತಾ ಇಂದಿನ ವಿಚಾರವನ್ನು ಚಿಂತನೆ ಮಾಡೋಣ. ತೈತ್ತಿರೀಯ ಶಾಂಕರ ಭಾಷ್ಯದಿಂದ ಒಂದು ವಾಕ್ಯವನ್ನು ಆರಿಸಿಕೊಂಡು ವಿಚಾರವನ್ನು ತಿಳಿಸ್ತೇನೆ. ಬ್ರಹ್ಮ ಜಿಜ್ಞಾಸುನ ಭಾಷ್ಯಾಂತಃಕರಣ ಸಮಾಧಾನ ಲಕ್ಷಣಂ ಪರಮಂ ತಪಃ ಆತ್ಮಜ್ಞಾನ ಸಾಧನಂ ಅನುಷ್ಠೇಯಂ. ತೈತ್ರಿಯ ಭಾಷ್ಯ. ಬ್ರಹ್ಮ ಜಿಜ್ಞಾಸುನ ಬ್ರಹ್ಮ ಜ್ಞಾತುಂ ಇಚ್ಛುಃ ಬ್ರಹ್ಮ ಜಿಜ್ಞಾಸುಃ ತೇನ. ಯಾವ ಸಾಧಕನು ಬ್ರಹ್ಮ ಜಿಜ್ಞಾಸುವಾಗಿದ್ದಾನೆಯೋ, ನಾನು ನನ್ನ ಜೀವನದಲ್ಲಿ ಪರಬ್ರಹ್ಮವೊಂದನ್ನೇ ತಿಳ್ಕೊಳ್ಬೇಕು, ಇನ್ನೇನು ಬೇಡ. ಯೋಗಾನುಷ್ಠಾನ, ಸಂಗೀತ, ವೇದ, ಸಾಹಿತ್ಯ, ಕೀರ್ತಿ ಯಾವುದು ಬೇಡ. ಅಹಂ ಬ್ರಹ್ಮ ಜಿಜ್ಞಾಸು ಅಥಾತೋ ಬ್ರಹ್ಮ ಜಿಜ್ಞಾಸ. ಪರಬ್ರಹ್ಮವೊಂದನ್ನು ತಿಳಿದುಕೊಂಡು ನಾನು ಉದ್ಧಾರವಾಗಬೇಕು. ಉದ್ಧರೇತ್ ಆತ್ಮನ ಆತ್ಮಾನಂ ಎನ್ನುವ ದೃಢ ಸಂಕಲ್ಪವನ್ನು ಮಾಡಿಕೊಂಡು ಯಾವ ಸಾಧಕ ಹೊರಟಿದ್ದಾನೆಯೋ ಅವನು ಏನನ್ನ ಮಾಡಬೇಕು. ಶಂಕರಾಚಾರ್ಯರವರ ಸಂದೇಶ. ರಾಮಾಯಣ ಓದಬೇಕಾ, ಭಾರತ ಭಾಗವತ ಗ್ರಂಥಗಳನ್ನು ಪಾರಾಯಣ ಮಾಡಬೇಕಾ, ಜಪದ ಬಾದಿ ಬೇಕಾ ಅಂದರೆ ಮಾಡಲಿ, ಸಂತೋಷ. ಮುಖ್ಯವಾಗಿ ಮಾಡಬೇಕಾದದ್ದು ಪರಮಂ ತಪಃ. ಪರಮಂ ಶ್ರೇಷ್ಠವಾದಂಥ ತಪಸ್ಸನ್ನು ಆಚರಿಸಬೇಕು. ತಪಸಾ ಬ್ರಹ್ಮ ವಿಜಿಜ್ಞಾಸಸ್ವ ತಪೋ ಬ್ರಹ್ಮೇತಿ. ತೈತ್ರಿ ಹೇಳ್ತಾರೆ, ಭೃಗುರ್ವೈವಾರುಣಿ ವರುಣಂ ಪಿತರಮುಪಸಸಾರ ಅಧೀಹಿ ಭಗವೋ ಬ್ರಹ್ಮೇತಿ. ಭೃಗು ಎನ್ನುವಂಥ ಒಬ್ಬ ಹುಡುಗ ತಂದೆ ಹತ್ರ ಹೋಗಿ ಕೇಳ್ದ. ತಂದೆ ಹೇಳ್ತಾನೆ, ತಪಸಾ ಬ್ರಹ್ಮ ವಿಜಿಜ್ಞಾಸಸ್ವ. ತಪಸ್ಸಿನಿಂದ ನೀನು ಬ್ರಹ್ಮತತ್ವವನ್ನು ತಿಳಿದುಕೊಳ್ಳುವಂಥ ಪ್ರಯತ್ನ ಮಾಡು ಅಂದ. ಭಗವತ್ಪಾದ ಶಂಕರರು ಈ ತಪಸ್ಸನ್ನು ಪರಮಂ ತಪಃ ಅಂತ ಕರೆಬಿಟ್ಟು, ಇದು ಹೆಚ್ಚಿನ ತಪಸ್ಸು. ತಪಸ್ಸು ಅನೇಕ ಉಪವಾಸವೂ ಒಂದು ತಪಸ್ಸು, ನಿದ್ರೆಯನ್ನು ಗೆಲ್ಲುವುದು ಒಂದು ತಪಸ್ಸು, ಸತ್ಯವನ್ನು ಹೇಳುವುದು ಒಂದು ತಪಸ್ಸು, ಮತ್ತು ಯಾರಿಗೂ ದ್ರೋಹ ಮಾಡದಿರುವುದು ಒಂದು ತಪಸ್ಸು. ಸಂತೋಷ. ಪರಮಂ ತಪಃ ಯಾವುದು ಗೊತ್ತಾ? ಬಾಹ್ಯ ಅಂತಃಕರಣ ಸಮಾಧಾನ ಲಕ್ಷಣಂ ಪರಮಂ ತಪಃ. ಬಾಹ್ಯಕರಣ ಇಂದ್ರಿಯಗಳು, ಅಂತಃಕರಣ ಮನಸ್ಸು, ಇವುಗಳನ್ನು ಸಮಾಧಾನ ಲಕ್ಷಣಂ ಸಮಾಧಾನವಾಗಿಟ್ಟುಕೊಳ್ಳುವಿಕೆ. ಮನಸ್ಸಿನಲ್ಲಿ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ ಯಾವುದನ್ನು ಇಟ್ಕೋಬೇಡ. ಕಾಮ ಕ್ರೋಧಾದಿ ದೋಷಗಳನ್ನು ಸಂಪೂರ್ಣವಾಗಿ ಬಿಟ್ಬಿಡು. ಕಾಮ ಕ್ರೋಧಶ್ಚ ಲೋಭಶ್ಚ ದೇಹೇ ತಿಷ್ಠಂತಿ ತಸ್ಕರಾಃ ಜ್ಞಾನರತ್ನಾಪಹಾರಾಯ ತಸ್ಮಾತ್ ಜಾಗ್ರತ ಜಾಗ್ರತ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮ ಕ್ರೋಧಸ್ತಥಾ ಲೋಭಃ ತಸ್ಮಾತ್ ಏತತ್ತು ತ್ರಯಂ ತ್ಯಜೇತಿ. ಗೀತಾಚಾರ್ಯರ ಸಂದೇಶ. ಮುಮುಕ್ಷ ಸಾಧಕರು, ಅಧ್ಯಾತ್ಮ ಸಾಧಕರು ಯಾವ ಕಾರಣಕ್ಕೂ
ಕಾಮಕ್ರೋಧ ಲೋಭಾದಿ ದೋಷಗಳಿಗೆ ಕಿಂಚಿತ್ತು ಅವಕಾಶಗಳನ್ನು ಕೊಡಬಾರದು. ಇದು ಪರಮಂತಪ. ಅನಂತರ ಮನಸ್ಸಿನಿಂದ ಯಾರನ್ನೋ ಬೈಯೋದು, ಯಾರನ್ನೋ ನಿಂದೆ ಮಾಡೋದು, ಯಾರನ್ನೋ ತಿರಸ್ಕಾರ ಮಾಡೋದು, ಯಾರನ್ನೂ ನಿಂದೆ ಮಾಡಬೇಡ. ಇವತ್ತು ಸಂಕಲ್ಪ ಮಾಡ್ಕೊಳ್ಳೋಣ, ನಾನೊಬ್ಬ ಅಧ್ಯಾತ್ಮ ಸಾಧಕ, ನಾನೊಬ್ಬ ಬ್ರಹ್ಮ ಜಿಜ್ಞಾಸು. ನಾನೇನು ಮಾಡಬೇಕಪ್ಪ ಅಂದರೆ 3 ಹೊತ್ತು ಊಟ ಮಾಡಲಿ ಪರವಾಗಿಲ್ಲ, 4 ಹೊತ್ತು ಊಟ ಮಾಡಲಿ, ಅದು ಬೇರೆ ವಿಚಾರ. ಮನಸ್ಸಿನಲ್ಲಿ ಯಾರನ್ನೂ ದ್ವೇಷ ಮಾಡುವುದು ಬೇಡ. ಯಸ್ಮಾನ್ನೋ ದ್ವಿಜತೆ ಲೋಕಃ ಲೋಕಾನ್ನೋ ದ್ವಿಜತೆ ಜಯಃ ಹರ್ಷಾಮರ್ಷ್ಯ ಭಯೋದ್ವೇಗೈ ಮುಕ್ತೋ ಯಃ ಸ ಚ ಮೇ ಪ್ರಿಯಃ. ನನ್ನಿಂದ ಯಾರಿಗೂ ತೊಂದರೆಯಾಗಬಾರದು. ನನ್ನ ಮಾತಿನಿಂದ, ನನ್ನ ಕೃತಿಯಿಂದ, ನನ್ನ ಆಲೋಚನೆಯಿಂದ ಯಾರ ಮನಸ್ಸಿಗೂ ನೋವಾಗದಂತೆ ನಡ್ಕೊಳ್ತೇನೆ. ಸಂಕಲ್ಪ ಮಾಡ್ಕೊಳ್ಳಿ. ಇವತ್ತಿನಿಂದ 1 ವರ್ಷ ಕಾಲ ನಾನು ಯಾರ ಮನಸ್ಸನ್ನು ನೋಯಿಸ್ತಾ ಇಲ್ಲ. ಆ 1 ವರ್ಷದಲ್ಲಿ 1,00,000 ಜನಗಳನ್ನು ಭೇಟಿಯಾಗಿದ್ದೇನೆ. ಅವನು ಕೇಳಿದೆಯಲ್ಲಪ್ಪ, ಇವರು 1,00,000 ಜನ ನೋಡಿದ್ದಾರೆ, ಅವರ ಮಾತಿನಿಂದ ನಿಮಗೇನಾದರೂ ನೋವಾಯ್ತಾ? ಇಲ್ಲ ಸ್ವಾಮಿ. ಸುಬ್ರಾಯ ಶರ್ಮಾಜಿಯವರನ್ನು ನಾವು 20 ವರ್ಷಗಳಿಂದ ನೋಡ್ತಾ ಇದ್ದೇವೆ. ಅವರ ಮಾತಿನಿಂದ, ಕೃತಿಯಿಂದ ಯಾರಿಗೂ ಕಿಂಚಿತ್ತೂ ನೋವಾಗಿಲ್ಲ. ಪರವಾಗಿ ಸಾಧಕ ಅಂತಾಯಿತು. ಕಂಡವನ್ನೆಲ್ಲ ಬೈತಾ ಇರೋದು, ಎಲ್ಲರನ್ನೂ ನಿಂದೆ ಮಾಡ್ತಿರೋದು, ನಾನೇ ಬುದ್ಧಿವಂತ ಅಂತ ತನ್ನನ್ನು ಸ್ತೋತ್ರ ಮಾಡಿಕೊಳ್ಳುತ್ತಾ ಇತರರನ್ನ ತಿರಸ್ಕಾರ ಮಾಡುವುದು ಬೇಡ. ಬ್ರಹ್ಮ ಜಿಜ್ಞಾಸುನ, ಬ್ರಹ್ಮವನ್ನು ತಿಳಿಯಬೇಕೆಂದು ಇಷ್ಟಪಡುತ್ತಿರುವಂಥ ಸಾಧಕ ಬಾಹ್ಯ ಅಂತಃಕರಣ ಸಮಾಧಾನ ಲಕ್ಷಣ. ಬಾಹ್ಯಕರಣ ಕಣ್ಣು, ಕಿವಿ, ಮೂಗು, ನಾಲಿಗೆ ಇತ್ಯಾದಿ ಅವುಗಳಿಂದ ಯಾವ ಅನಾಚಾರವನ್ನು, ನಾಲಿಗೆಯಿಂದ ಸುಳ್ಳನ್ನು ಹೇಳುವುದು ಬೇಡ, ಕಣ್ಣುಗಳಿಂದ ಕೆಟ್ಟ ಪದಾರ್ಥಗಳನ್ನು ನೋಡುವುದು ಬೇಡ, ಕೈಗಳಿಂದ ಯಾರಿಗೂ ಹೊಡೆಯುವುದು ಬೇಡ, ಕಾಲುಗಳಿಂದ ಯಾರನ್ನು ಒದೆಯುವುದು ಬೇಡ. ಇದು ತುಂಬ ಸೂಕ್ಷ್ಮ. ಎಸ್ಪೆಷಲಿ ಮಾತು ಮುತ್ತೂ ಹೌದು, ಮೃತ್ಯುವು ಹೌದಲ್ವೇ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತಂಜಯತೆ ಸ್ವಾಧ್ಯಾಯಾಭ್ಯಸನಂಚೈವ ವಾಂಗ್ಮಯಂ ತಪ ಉಚ್ಯತೆ. ವಾಂಗ್ಮಯ ತಪಸ್ಸು ಬ್ರಹ್ಮ ಜಿಜ್ಞಾಸು ಸಾಧಕರಿಗೆ ಬಹಳ ಮುಖ್ಯವಾದದ್ದು. ಯಾವುದೋ ಸಂದರ್ಭದಲ್ಲಿ ವ್ಯಾವಹಾರಿಕ ಪ್ರಪಂಚದಲ್ಲಿ ಯಾರನ್ನೋ ಬೈದುಬಿಡ್ತೇವೆ. ಒಂದು ಮಾತು ಬೈದುಬಿಟ್ವಿ ಅಂತ ಇಟ್ಕೊಳ್ಳಿ, ಮನಸ್ಸು ನೋಯ್ತು ಅವನಿಗೆ. ಅವನ ಮನಸ್ಸು ನೋಯ್ತಾ ನನಗೆ ಶಾಪವಿದ್ದಾಗೆ. ನಾನು ಅಧ್ಯಾತ್ಮ ಸಾಧಕನಾಗಿ, ಮುಮುಕ್ಷು ಸಾಧಕನಾಗಿ, ಬ್ರಹ್ಮ ಜಿಜ್ಞಾಸುವಾಗಿ ಆದಷ್ಟು ಕೂಡ ಬಾಹ್ಯಕರಣಗಳನ್ನು, ಇಂದ್ರಿಯಗಳನ್ನು, ಅಂತಃಕರಣವನ್ನು ಕೂಡ ಸಮಾಧಾನವಾಗಿಟ್ಟುಕೋ, ಏರುಪೇರಾಗದಂತೆ ಮಾಡಿಕೋ. ಇದಕ್ಕೆಸರು ಪರಮಂ ತಪಃ. ಅದು ಹೇಳ್ತಾರೆ, ಮನಸಶ್ಚ ಇಂದ್ರಿಯಾಣಾಂಚ ಐಕಾಗ್ರ್ಯಂ ಪರಮಂತಪಃ ತಜ್ಯಾಯ ಸರ್ವ ಸಾಧನೆಭ್ಯ. ಎಲ್ಲ ಸಾಧನಗಳಿಗಿಂತಲೂ ಶ್ರೇಷ್ಠವಾದ ತಪಸ್ಸು ಮನಸ್ಸನ್ನು ಶಾಂತವಾಗಿಟ್ಟು. ಭಗವಾನ್ ರಮಣ ಮಹರ್ಷಿಗಳ ಮನಸ್ಸು ಯಾವಾಗಲೂ ಶಾಂತವಾಗಿತ್ತು. ಒಂದು ಕೆಟ್ಟ ಮಾತಾಡ್ತಾ ಇತ್ತಿಲ್ಲ. ತಮ್ಮನ್ನು ದ್ವೇಷ ಮಾಡುವಂಥವರನ್ನು ಪ್ರೀತಿ ಅಭ್ಯಾಸ ಮಾಡ್ಕೋಬೇಕು. ಒಟ್ಟಿನಲ್ಲಿ ಬಾಹ್ಯಕರಣಗಳನ್ನು, ಮನಸ್ಸನ್ನು ಸಮಾಧಾನಪಡಿಸಿಕೊಳ್ಳುತ್ತಾ ಪರಮಂ ತಪಃ, ಶ್ರೇಷ್ಠವಾದಂಥ ತಪಸ್ಸು ಅನುಷ್ಠೇಯ ಮಾಡಲ್ಪಡಬೇಕು. ಯಾಕೆ? ಇದರ ಪ್ರಯೋಜನವೇನು? ಅಧ್ಯಾತ್ಮ ಸಾಧನವಿದು. ಕೆಲವರು ನಾವು ಅಧ್ಯಾತ್ಮ ಸಾಧಕರು, ಏನು ತಪಸ್ ಮಾಡಬೇಕು, ಏನು ಊಟ ಮಾಡಬೇಕು, ಯಾವುದನ್ನು ಬಿಡಬೇಕು ಅಂತೆಲ್ಲ ಕೇಳ್ತಾರೆ. ಅದೆಲ್ಲ ಸೆಕೆಂಡ್ರಿ.
ನಾವು ಕಾಫಿ ಕುಡಿಬಹುದಾ ಇಲ್ವಾ, ಬಾಳೆಹಣ್ಣು ತಿನ್ಬಹುದಾ ಇಲ್ವಾ, ಸ್ನಾನ ಮಾಡದೆ ಊಟ ಮಾಡಬಹುದಾ ಇಲ್ವಾ, ಅದ್ಯಾವುದು ಮುಖ್ಯವಲ್ಲ. ಅಧ್ಯಾತ್ಮ ಸಾಧನ, ಆತ್ಮಜ್ಞಾನ ಸಾಧನ ಯಾವುದು? ಮನಸ್ಸಿನಿಂದ ಯಾರನ್ನು ದ್ವೇಷ ಮಾಡಬೇಡ, ನಾಲಿಗೆಯಿಂದ ಯಾವತ್ತೂ ಕೆಟ್ಟ ಮಾತನ್ನಾಡಬೇಡ, ಸುಳ್ಳನ್ನು ಹೇಳಬೇಡ ಅಂದರು. ಇದನ್ನು ಅನುಷ್ಠೇಯಂ ಎಲ್ಲ ತತ್ವಜಿಜ್ಞಾಸು ಸಾಧಕರು ಶ್ರಮಪಟ್ಟು ಇದನ್ನು ಅನುಷ್ಠಾನ ಮಾಡಿದರೆ ಅಂಥವರಿಗೆ ಆತ್ಮಜ್ಞಾನ ದಕ್ಕುತ್ತದೆ ಅಂತ ಹೇಳ್ತಾ ಇದ್ದಾರೆ. ನಾವೆಲ್ಲರೂ ಶಂಕರ ಭಗವತ್ ಪೂಜ್ಯ ಪಾದಾಚಾರ್ಯರ ಆದೇಶದಂತೆ, ಸಂದೇಶದಂತೆ, ಕಿವಿಮಾತಿನಂತೆ ಇಂಥ ಪರಮಂ ತಪಃ ಅನುಷ್ಠಾನ ಮಾಡುತ್ತಾ ಆತ್ಮಜ್ಞಾನವನ್ನು ಪಡೆದುಕೊಂಡು ಧನ್ಯರಾಗೋಣ ಎಂದು ತಿಳಿಸುತ್ತಾ ಇಂದಿನ ಈ ಶಂಕರ ಭಾನು ಸಂದೇಶವನ್ನು ಇಲ್ಲಿಗೆ ಸಂಪನ್ನಗೊಳಿಸುತ್ತಿದ್ದೇನೆ. ನಮೋ ನಮಃ ಶಂಕರ ಪಾದುಕಾಭ್ಯಾಂ. ಓಂ ಶಾಂತಿ ಶಾಂತಿ ಶಾಂತಿ.